ಈ ಕಾಂಪೌಂಡ್ಗಳು ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿರ್ತಾರೆ ಅಂತ. ಮನೆದು ರೂಫ್ ನೋಡಿ, ಗಾರ್ಡನಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಸ್ಕೇರಿಯಸ್ಟ್ ಪ್ಲೇಸ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಸೊ ನಮಗೆಲ್ಲ ನಮ್ಮ ಕರ್ನಾಟಕದಲ್ಲಾಗಲಿ ಇಂಡಿಯಾದಲ್ಲಾಗಲಿ ಮನೆಗಳು ಯಾವ ಥರ ಇರುತ್ತೆ ಅಂತ ಗೊತ್ತು. ಬಟ್ ಜರ್ಮನಿನಲ್ಲಿ ಯಾವ ರೀತಿ ಕಟ್ತಾರೆ ಮತ್ತು ಆ ರೀತಿ ಕಟ್ಟೋದಕ್ಕೆ ಏನು ರೀಸನ್ನು ಅಂತ ನಾನು ಈ ವಿಡಿಯೋದಲ್ಲಿ ರೀಸನ್ ತಿಳಿಸ್ಕೊಡ್ತೀನಿ. ಸೊ ಯಾವ ಥರ ಮನೆ ಕಟ್ತಾರೆ, ನೋಡಲಿಕ್ಕೆ ಯಾವ ಥರ ಇರುತ್ತೆ, ಗಾರ್ಡನ್ ಯಾವ ಥರ ಇರುತ್ತೆ ಅಂತ ಹೇಳೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ನೋಡೋಣ ಜರ್ಮನಿ ಮನೆಗಳು ಯಾವ ರೀತಿ ಇದ್ದಾವೆ ಅಂತ. ಸೊ ಇಲ್ಲಿ ಮನೆಗಳನ್ನ ತೋರಿಸೋದಕ್ಕಿಂತ ಮುಂಚೆ ಇಲ್ಲಿ ಕಾಂಪೌಂಡ್ಗಳು ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿರ್ತಾರೆ ಅಂತ ತೋರಿಸ್ತೀನಿ. ಒಂದೊಂದು ಮನೆಯಲ್ಲೂ ಒಂದೊಂದು ಥರ ಕಾಂಪೌಂಡ್ ಇರುತ್ತೆ. ಇದು ನೋಡಿ ಯಾವ ಥರ ಇದೆ ಅಂತ, ಸುಮ್ಮನೆ ಹಂಗೆ ವುಡ್ಡಲ್ಲಿ ಇದು ಮಾಡಿದ್ದಾರೆ. ಇದು ನೋಡಿ ಯಾವ ಥರ ಇದೆ ಅಂತ, ಜಲ್ಲಿ ಕಲ್ಲು ಹಾಕಿದ್ದಾರೆ. ಆ್ಯಕ್ಚುಲಿ ನಂಗೆ ಇದೊಂದು ರೀತಿ ಇಷ್ಟನೂ ಆಯಿತು. ಈ ಮನೆ ಹತ್ರ ನೋಡಿ ಕಾಂಪೌಂಡ್ ಯಾವ ಥರ ಇದೆ ಅಂತ. ಸೊ ನಿಮಗೂ ಯಾವುದಾದ್ರೂ ಕಾಂಪೌಂಡ್ ಇಷ್ಟ ಆಯಿತು ಅಂದರೆ ಇಂಡಿಯಾದಲ್ಲಿ ನೀವು ಮನೆ ಕಟ್ಟಬೇಕಾದ್ರೆ ಈ ಐಡಿಯಾ ಯೂಸ್ ಮಾಡ್ಬೋದು ನೋಡಿ. ಬಂದು ಸಿಮಿಲರ್ ನಮ್ಮ ಇಂಡಿಯಾದಲ್ಲಿ ಇರೋ ಥರನೇ. ಇದು ನೋಡಿ ಯಾವ ಥರ ಇದೆ ಅಂತ, ಒಂದು ಸೈಡ್ ಒಂಥರ ಇದೆ, ಇನ್ನೊಂದು ರೋಡ್ ಸೈಡ್ ಇರೋ ಕಾಂಪೌಂಡ್ ಡಿಫ್ರೆಂಟ್ ಆಗಿದೆ. ಆಲ್ಸೋ ಇನ್ನೊಂದು ಏನಪ್ಪ ಅಂತಂದರೆ ಕಾಂಪೌಂಡ್ ಅಷ್ಟೇ ಅಲ್ಲ ಕ್ರಿಯೇಟಿವ್ ಆಗಿರೋದು, ಇಲ್ಲಿನವರು ಗಾರ್ಡನಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ನಾವೇನು ಮಾಡ್ತೀವಿ ಅಂತಂದರೆ ಮನೆ ಮುಂದೆ ಜಾಗ ವೇಸ್ಟ್ ಆಗುತ್ತೆ ಅಂತ ಫುಲ್ಲು ಮನೆ ನಮ್ಮದು ಸೈಟ್ ಎಷ್ಟಿರುತ್ತೋ ಅಷ್ಟಕ್ಕೂ ಮನೆ ಕಟ್ಬಿಡ್ತೀವಿ. ಬಟ್ ಇವರು ಗಾರ್ಡನಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಮನೆ ಮುಂದೆ ಸ್ವಲ್ಪ ಏನು ಜಾಸ್ತಿನೇ ಜಾಗ ನೋಡಿ ಎಷ್ಟು ಬಿಟ್ಟಿದ್ದಾರೆ ಅಂತ. ಆಲ್ಸೋ ಮನೇಲಿ ಮಕ್ಕಳಿದ್ರು ಅಂದರೆ ಗಾರ್ಡನ್ನಲ್ಲಿ ನೋಡಿ ಸಣ್ಣ ಮಕ್ಕಳಿಗೆ ಆಟ ಆಡ್ಲಿಕ್ಕೂ ಚಿಕ್ಕದಾಗಿ ಏನಾದರೂ ಒಂದು ಈ ಥರ ಸೆಟಪ್ ಮಾಡಿರ್ತಾರೆ. ಇಲ್ಲಿನ ಜನ ಯಾಕೆ ಗಾರ್ಡನಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ ಇವರು ಸಮ್ಮರಲ್ಲಿ ಔಟ್ಸೈಡೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಫ್ಯಾಮಿಲಿ ಜೊತೆ. ಇಲ್ಲೊಂದು ಚಿಕ್ಕದಾಗಿ ಒಂದು ಕಾಫಿ ಟೇಬಲ್ ಹಾಕ್ಕೊಂಡು ಕಾಫಿ ಕುಡ್ಕೊತ. ಸೊ ಹಾಗಾಗಿ ಗಾರ್ಡನಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ತಾರೆ. ಆಲ್ಸೋ ಮನೆದು ರೂಫ್ ಯಾವ ಥರ ಕಟ್ಟಿರ್ತಾರೆ ಅಂದರೆ ವಿ ಶೇಪಲ್ಲಿ ಸ್ಲೋಪಾಗಿ ಕಟ್ಟಿರ್ತಾರೆ. ರೀಸನ್ ಏನಪ್ಪ ಈ ಥರ ಸ್ಲ್ಯಾಂಟಾಗಿ ಮಾಡೋಕ್ಕೆ ರೀಸನ್ನು, ವಿಂಟರಲ್ಲಿ ಇಲ್ಲಿ ಸ್ನೋಫಾಲ್ ಜಾಸ್ತಿ ಇರೋದ್ರಿಂದ ಸ್ನೋ ಅಲ್ಲೇ ಮನೆ ಮೇಲೆ ನಿಂತ್ಕೋಬಾರ್ದು ಅನ್ನೋ ರೀಸನಿಗೆ ಈ ರೀತಿ ಕಟ್ಟಿರ್ತಾರೆ. ರೂಫ್ ಬಂದು ಸಿಂಗಲ್ ಹೌಸ್ ಅಂತ ಅಲ್ಲ, ಈವನ್ ಅಪಾರ್ಟ್ಮೆಂಟೇ ಆಗಲಿ ಅದಕ್ಕೂ ಕೂಡ ರೂಫು ಸ್ಲ್ಯಾಂಟಾಗೆ ಇಲ್ಲಿ ಮಾಡಿರ್ತಾರೆ. ರೀಸನ್ ಸೇಮ್, ಸ್ನೋ ನಿಲ್ಕೋಬಾರ್ದು ಅಲ್ಲಿ ಅಂತ. ಆಲ್ಸೋ ಇನ್ನೊಂದೇನಪ್ಪ ಅಂತಂದರೆ ಗಾರ್ಡನಲ್ಲಿ ಅಥವಾ ಎಂಟ್ರೆನ್ಸ್ ಹತ್ರ ಡೋರ್ ಹತ್ರ ಇವ್ರಿಗೆ ಏನು ಫೇವ್ರೆಟ್ ಪೆಟ್ಸು ಅಥವಾ ಅನಿಮಲ್ಸ್ ಏನಿರುತ್ತೋ ಅದ್ರದ್ದು ಸ್ಟ್ಯಾಚ್ಯೂ ಇಟ್ಕೊಂಡಿರ್ತಾರೆ. ನೋಡಿ ಈ ಗಾರ್ಡನ್ ಎಷ್ಟು ಚೆನ್ನಾಗಿದೆ. ಇಲ್ಲಿ ಸ್ಟ್ಯಾಚ್ಯೂ ಬಂದುಬಿಟ್ಟು ಯಾವುದೋ ಮಗುದು ಇಟ್ಟಿದ್ದಾರೆ, ಅನಿಮಲ್ಸ್ ಅಂತ ಅಲ್ಲ, ಅವ್ರಿಗೆ ಏನು ಫೇವ್ರೇಟ್ ಅನಿಸುತ್ತೋ ಅದನ್ನು ಸ್ಟ್ಯಾಚ್ಯೂ ಗಾರ್ಡನಲ್ಲಿ ಇಟ್ಕೋತಾರೆ ಈ ಥರ. ಇಲ್ಲಿ ನೋಡಿ ಈ ಗಾರ್ಡನಲ್ಲಿ ಎಷ್ಟು ಕ್ಯೂಟಾಗಿ ರ್ಯಾಬಿಟ್ಟು ಬರ್ಡ್ಸ್ ಎಲ್ಲ ಇಟ್ಟಿದ್ದಾರೆ ಅಂತ. ಅಪಾರ್ಟ್ಮೆಂಟ್ಗಳಾದರೆ ಕಾರ್ ಪಾರ್ಕಿಂಗ್ ಬಂದು ಈ ರೀತಿ ಮನೆ ಮುಂದೆನೇ ಮಾಡಿರ್ತಾರೆ, ಇಲ್ಲ ಅಂಡರ್ಗ್ರೌಂಡ್ ಮಾಡಿರ್ತಾರೆ. ಸಿಂಗಲ್ ಹೌಸ್ ಆಗಿದ್ದರೆ ಅಂಡರ್ಗ್ರೌಂಡ್ ಕಂಪಲ್ಸರಿಯಾಗಿರುತ್ತೆ. ಇಲ್ಲಿ ಪ್ರತಿಯೊಂದು ಮನೆಗೂ ಈ ಥರ ಒಂದು ಪೋಸ್ಟ್ ಬಾಕ್ಸ್ ಇದ್ದೇ ಇರುತ್ತೆ. ಇಲ್ಲಿ ಪೇಪರ್ ವರ್ಕ್ ಭಾಳ ಇರೋದ್ರಿಂದ ಕಂಪಲ್ಸರಿಯಾಗಿ ಪೋಸ್ಟ್ ಮಂತ್ಲಿ 1, 2 ಅಥವಾ 5 ಬಂದೇ ಬರುತ್ತೆ. ಸೊ ಹಾಗಾಗಿ ಅಪಾರ್ಟ್ಮೆಂಟ್ ಮನೆಗಳಾಗಲಿ ಸಿಂಗಲ್ ಹೌಸ್ ಆಗಲಿ ಪ್ರತಿಯೊಂದು ಮನೆಗೂ ಪೋಸ್ಟ್ ಬಾಕ್ಸ್ ಇದ್ದೇ ಇರುತ್ತೆ. ಇವಾಗ ನಾನು ಎಲ್ಲ ಮನೇಲೂ ಇರ್ತಕ್ಕಂಥ ಒಂದು ಸ್ಕೇರಿ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಸ್ಕೇರಿಯಸ್ಟ್ ಪ್ಲೇಸ್ ಎಲ್ಲ ಮನೇಲೂ ಇದ್ದೇ ಇರುತ್ತೆ. ಫುಲ್ ಸ್ಕೇರಿಯಸ್ಟ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದೀನಿ ನೋಡಿ. ಪ್ರತಿ ಮನೇಲೂ ಇದು ಇದ್ದೇ ಇರುತ್ತೆ. ನಾನು ಇಲ್ಲಿಗೆ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಸೊ ಇದನ್ನ ಸೆಲ್ಲರ್ ಅಂತಾರೆ. ಪ್ರತಿ ಮನೆಯಲ್ಲೂ ಇದ್ದೇ ಇರುತ್ತೆ.
ಇಲ್ಲಿ ಏನಪ್ಪ ಅಂತ ಅಂದರೆ ಸ್ವಲ್ಪ ಸ್ಟೋರೇಜ್ ಥರ ಅಷ್ಟೇ. ನಮ್ಮದು ಎಲ್ಲ ಎಕ್ಸ್ಟ್ರಾ ಥಿಂಗ್ಸ್ ಏನೇನಿರುತ್ತೋ ಬೇಡವಾದಿದ್ದು ಎಲ್ಲ ತಂದು ಇಲ್ಲ ಹಾಕೋದು. ಸೊ ನಾನಿವಾಗ ನಮ್ಮ ಸೆಲ್ಲರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಪ್ರತಿ ಮನೇಲೂ ಈ ಥರ ಒಂದು ಸೆಲ್ಲರ್ ಇದ್ದೇ ಇರುತ್ತೆ. ಸೊ ಬೇಡಿದ್ದೆಲ್ಲ ಎಕ್ಸ್ಟ್ರಾ ಥಿಂಗ್ಸ್ ತಂದುಬಿಟ್ಟು ಇಲ್ಲಿ ಡಂಪ್ ಮಾಡಿಬಿಡೋದು ಅಷ್ಟೇ. ಸಿಂಗಲ್ ಹೌಸ್ ಆದರೂ ಸರಿ, ಅಪಾರ್ಟ್ಮೆಂಟ್ ಆದರೂ ಸರಿ, ಪ್ರತಿ ಮನೇಲೂ ಒಂದು ಅಂಡರ್ಗ್ರೌಂಡ್ ಈ ಥರ ಒಂದು ಪುಟಾಣಿ ಮನೆ ಇದ್ದೇ ಇರುತ್ತೆ. ಇದು ನಮ್ಮ ಸೆಲ್ಲರು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇರುತ್ತೆ. ಏನು ಎಕ್ಸ್ಟ್ರಾ ಥಿಂಗ್ಸ್ ಏನೇನಿರುತ್ತೋ ತಂದುಬಿಟ್ಟು ಇಲ್ಲಿ ಡಂಪ್ ಮಾಡಿಬಿಡೋದು. ಕೆಲವು ಅಪಾರ್ಟ್ಮೆಂಟ್ಸ್ಗಳಲ್ಲಿ ಶೇರಿಂಗ್ ವಾಷಿಂಗ್ ಮಿಷಿನ್ ಇಟ್ಟಿರ್ತಾರೆ. ಬೇಕಾದರೆ ನಾವು ನಮ್ಮ ಪರ್ಸ್ನಲಾಗಿ ಯೂಸ್ ಮಾಡೋಕ್ಕೆ ಒಂದು ಹೊಸ ವಾಷಿಂಗ್ ಮಿಷಿನ್ ತೊಗೋಬೋದು, ಅಥವಾ ಶೇರಿಂಗ್ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ಬೋದು. ನಮ್ಮ ಅಪಾರ್ಟ್ಮೆಂಟಲ್ಲೂ ಕೂಡ ಒಂದು ಶೇರಿಂಗ್ ವಾಷಿಂಗ್ ಮಿಷಿನ್ ಇದೆ. ಸೊ ಅದಕ್ಕೆ ಏನಪ್ಪ ಅಂತ ಅಂದರೆ, ಇಲ್ಲಿ ಬಂದು ನೋಡಿ 44 ಮಿನಿಟಿಗೆ ನಾವು 50 ಸೆಂಟ್ಸ್ ಹಾಕಿ ವಾಶ್ ಮಾಡ್ಕೋಬೇಕು, ಡ್ರೈಯರ್ಗಾಗಲಿ ಅಥವಾ ವಾಷಿಂಗ್ ಆಗಲಿ ಎರಡಕ್ಕೂ. ಎವ್ರಿ ಟೈಮ್ ವಾಶ್ ಆದಮೇಲೆ ಇದನ್ನು ಕ್ಲೀನ್ ಮಾಡಿ ಹೋಗಬೇಕು, ಯಾಕೆಂದರೆ ನೆಕ್ಸ್ಟ್ ವಾಶ್ ಮಾಡೋರಿಗೆ ಅದು ಪ್ರಾಬ್ಲಮ್ ಆಗಬಾರ್ದಲ್ವ. ಸೊ ಹಾಗಾಗಿ ವಾಶ್ ಮಾಡಿದ್ಮೇಲೆ ಡ್ರೈಯರಿಗೆ ಹಾಕಾದರೂ ಹಾಕ್ಬೋದು, ಇಲ್ಲ ಇಲ್ಲೇ ಡ್ರೈ ಮಾಡಲಿಕ್ಕೆ ನಮ್ಮ ಇಂಡಿಯಾದಲ್ಲಿ ಕಟ್ತೀವಲ್ಲ ಆ ಥರ ಕಟ್ಟಿದ್ದಾರೆ ವೈರು. ಸೊ ಇಲ್ಲಿ ಒಣಗೋಕೆ ಹೋಗ್ಬೋದು ಬೇಕಾದರೆ. ಎರಡಿದೆ ಈ ಥರ ನೋಡಿ. ಇವನ್ ಇಲ್ಲಿ ಬಟ್ಟೆ ಕ್ಲಿಪ್ಗಳು ಬಿಟ್ಟಿರ್ತಾರೆ. ಇದು ಅಪಾರ್ಟ್ಮೆಂಟ್ ಕಡೆಯಿಂದನೇ ಬಿಟ್ಟಿರೋದು. ಇದು ಅಪಾರ್ಟ್ಮೆಂಟ್ಗಳಿರುತ್ತಲ್ಲ, ಸಿಂಗಲ್ ಹೌಸಲ್ಲೆಲ್ಲ ಈ ಥರ ಇರಲ್ಲ. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಅರೇಂಜ್ ಮಾಡ್ಕೊಂಡಿರ್ತಾರೆ ಸಿಂಗಲ್ ಹೌಸಲ್ಲಿ. ಆಲ್ಸೋ ಇನ್ನೇನಪ್ಪ ಅಂತಂದರೆ, ಇಲ್ಲಿನ ಮನೆಗಳಲ್ಲಿ ಸೀಲಿಂಗ್ ಫ್ಯಾನ್ ಇರೋದೇ ಇಲ್ಲ. ಬೇಕಾದರೆ ನಮಗೆ ಸಮ್ಮರಲ್ಲಿ ಸೆಕೆ ತಡೆಯೋಕ್ಕೆ ಆಗಲ್ಲ ಅನ್ನೋದ್ರೆ ಟೇಬಲ್ ಫ್ಯಾನ್ನ ತಂದಿಡ್ಕೋಬೋದು. ಆಲ್ಸೋ ವಿಂಟರಲ್ಲಿ ತುಂಬ ಟೆಂಪ್ರೇಚರ್ ಕಮ್ಮಿ ಇರೋದ್ರಿಂದ -25 -35 ಈ ಲೆವೆಲಿಗೆ ಹೋಗೋದ್ರಿಂದ ಚಳಿ ತಡೆಯೋಕ್ಕಾಗಲ್ಲ. ಸೊ ಹಾಗಾಗಿ ಪ್ರತಿ ಮನೇಲೂ ಹೀಟರ್ ಇದ್ದೇ ಇರುತ್ತೆ. ಆ್ಯಂಡ್ ಇಲ್ಲಿನ ಕಿಚನ್ ಸಿಸ್ಟಮ್ ಯಾವ ಥರ ಅಂತಂದರೆ, ನಮ್ಮ ಕಡೆ ಎಲ್ಲ ಖಾಲಿ ಕಿಚನ್ ಅಂದ್ರೂ ಸೆಲ್ಫ್ ಇರುತ್ತೆ ಪಾತ್ರೆಗಳು ಜೋಡಿಸ್ಕೊಳ್ಳೋಕ್ಕೆ ಎಲ್ಲ. ಬಟ್ ಇಲ್ಲೇನಪ್ಪ ಅಂತಂದರೆ ಏನಿರಲ್ಲ, 4 ಗೋಡೆ ಅಷ್ಟೇ ಇರುತ್ತೆ. ಸಪ್ರೇಟಾಗಿ ನಾವು ಕಿಚನ್ ತೊಗೊಂಬಂದು ಅಟ್ಯಾಚ್ ಮಾಡಿಸ್ಕೋಬೇಕು. ಮನೆ ಖಾಲಿ ಮಾಡ್ಕೊಂಡು ಬೇಕಾದರೆ ಅದನ್ನು ನಾವು ರೆಂಟಿಗೆ ಕೊಡ್ಬೋದು, ಇಲ್ಲ ಬಿಚ್ಕೊಂಡು ಹೋಗ್ಬೋದು ಕಿಚನ್ನ. ಸೊ ನೋಡಿದ್ರಲ್ಲ ಇಲ್ಲಿನ ಮನೆಗಳು ಯಾವ ಥರ ಇರುತ್ತೆ, ಗಾರ್ಡನಿಂಗ್ ಯಾವ ಥರ ಮಾಡ್ತಾರೆ, ಕಾಂಪೌಂಡ್ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಅಂತ. ಸೊ ನಿಮಗೂ ಇದರಲ್ಲಿ ಯಾವ್ದಾದ್ರು ಇಷ್ಟ ಆಗಿತ್ತು ಅಂತಂದರೆ ನೋಡಿ, ಇಂಡಿಯಾದಲ್ಲಿ ಮನೆ ಕಟ್ಟಬೇಕಾದ್ರೆ ಇದರಲ್ಲಿ ಯಾವ್ದಾದ್ರು ಒಂದು ಮೆಥಡ್ನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಇದೇ ಥರ ಇನ್ನೊಂದಿಷ್ಟು ವಿಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತೀನಿ. ಸಿ ಯು ನೆಕ್ಸ್ಟ್ ವಿಡಿಯೋ, ಬಾಯ್.